ನೋಡಿದ್ದೀನಿ, ಜನ ಎಲ್ಲ ಗುಂಪಲ್ಲಿ ಹೋಗ್ತಿರ್ತಾರೆ, ಹೊಸ ಬಟ್ಟೆ ಹಾಕೊಂಡಿರ್ತಾರೆ, ಮೈ ತುಂಬ ಒಡವೆನೂ ಹಾಕೊಂಡಿರ್ತಾರೆ, ಆಮೇಲೆ ಪಿಪಿ ಉತ್ತಿರ್ತಾರೆ. ಪಿಪಿ ಅಲ್ವೇ, ವಾಲ್ಗ. ಹರಿ, ನಿನ್ಗೊಂದು ಮಾತು ಕೇಳಬೇಕು. ಇವಳು ನಿನ್ಗೇನಾಗಬೇಕು? ಹೆಂಡತಿ. ಯಾರು ಹೇಳಿದ್ದು? ನಾನಾ. ಹೇಗೆ ಹೇಳ್ತೀಯಾ? ಮದುವೆ ಆಗಿದ್ದೀನಲ್ಲ. ಈ ರೀತಿ ಕದ್ದು ತಂದು ಕತ್ಲು ಕೊಂಡಲ್ಲಿ ಬಚ್ಚಿಟ್ರೆ ಅದು ಮದುವೆ ಆಗಲ್ಲ. ಇವಳಿಗೆ ತಾಳಿ ಕಟ್ಟಿದ್ದೀನಲ್ಲ. ಆಹಾ, ತಾಳಿ ಕಟ್ಬಿಟ್ರೆ ಮದುವೆ ಆಗುತ್ತಾ? ನೋಡು ಹರಿ, ನೀನು ಅಷ್ಟೇ ಸರಿಯಾಗಿ ಕೇಳಿಸ್ಕೊ. ಮದುವೆ ಅಂದರೆ 100 ಜನ ಸೇರಬೇಕು. ನಿಮ್ಮಪ್ಪ ಅಮ್ಮ, ಇವರಪ್ಪ ಅಮ್ಮ ಎಲ್ಲರೆದ್ರು ನೀನು 7 ಕುತ್ತಿಗೆ ತಾಳಿ ಕಟ್ಟಬೇಕು. ಆಗಲೇ ಮದುವೆ ಅನ್ನಿಸ್ಕೊಳ್ಳೋದು. ವಿಷಯ ಗೊತ್ತಾ ನಿಮ್ಗೆ? ನಾನು ತಾಳಿ ಕಟ್ಟುವಾಗ 100 ಜನ ಇದ್ರು, ಅಪ್ಪನೂ ಇದ್ದ. ಆದ್ರೆ ನಾನು ತಾಳಿ ಕಟ್ಟುವಾಗ ಯಾರು ನೋಡಿಲ್ಲ. ಅದು ಮದುವೆ ಆಗಲ್ಲ. ನಿಮ್ಮಪ್ಪ ಎಲ್ಲರೆದ್ರು ಇವಳೇ ನನ್ನ ಸೊಸೆ ಅಂತ ಒಪ್ಕೋಬೇಕು, ಗೊತ್ತಾ? ನೀನು ಎಲ್ಲರೆದ್ರು 7 ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಇದನ್ನ ಧರ್ಮಯ ಒಪ್ಪಲ್ಲ. ಚಿತ್ರಕ್ಕ ಹೀಗೆಲ್ಲ ಇದೆಯಾ? ಹೌದು, ಮತ್ತೆ ಈ ನಿನ್ ಗಂಡ ಇದೇ ರೀತಿ ಹೆದರ್ಕೊಂಡು ಕೂತ್ರೆ ನಾಳೆ ಎಲ್ಲರೆದ್ರು ಇವಳೇ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಾದ್ರೂ ಹೇಗೆ ಹೇಳು? ಆದಷ್ಟು ಬೇಗ ಇವ್ರ ಅಪ್ಪನೆದ್ರು, ಊರವ್ರೆದ್ರು, ನೆಂಟ್ರಷ್ಟ್ರೆದ್ರು ನಿನ್ ಕತ್ತಕ್ಕೆ ತಾಳಿ ಕಟ್ಟಿ ಮನೆ ತುಂಬಿಸ್ಕೋಬೇಕು. ಆಮೇಲೆ ಕತ್ಲೆ ಕೊಂಡು ಕಾಟ ತಪ್ಪುತ್ತಾ? ಖಂಡಿತ ತಪ್ಪುತ್ತೆ. ಏಯ್, ತಿರ್ಗೋ ಈ ಕಡೆ. ಈ ಕಡೆ ತಿರ್ಗೋ. ನಮ್ಮ ಮದುವೆ ಯಾವಾಗ ಹೇಳು? ತಾಳಿ ಕಟ್ಟಿದ್ದೀನಲ್ಲ. ಇದಲ್ವೋ, ನಿಮ್ಮ ಅಪ್ಪನ ಮುಂದೆ ಯಾವಾಗ ತಾಳಿ ಕಟ್ಟಿ ಹೇಳು? ಅತ್ತಿಗೆನೇ ಹೇಳಿದ್ದು. ಊರ್ ಜನರ ಮುಂದೆ ಯಾವಾಗ ನನ್ನ ಮದುವೆ ಆಗ್ತೀಯ ಹೇಳು. ನೆಂಟ್ರಷ್ಟನ್ನೆಲ್ಲ ಯಾವಾಗಲೂ ಕರಿತೀಯಾ? ಮದುವೆ ಯಾವಾಗ ಹೇಳು? ಅಪ್ಪನ ಕೇಳಿ ಹೇಳ್ತೀನಿ. ಅದಕ್ಕೆ ಕಾಫಿ ಕೊಡ್ಲಾ? ವಿಷಯ ಇದ್ರೆ ಕೊಡು. ಕಾಫಿ ಗಿಡ ಕುಡಿಯೋಕೆ ತಂದಿದ್ದಿರ್ಬೇಕಲ್ಲ. ಅದೊಂದು ಬಾಕಿ ಇದೆ. ಏನು ಕಣ್ಣಂಗೆ ವಿಷ ಕೊಡೋದಕ್ಕೆ ರೆಡಿ ಆಗಿದೆಯಾ? ಕೊಡೋದಿಕ್ಕಲ್ಲ, ತಗೊಳಕ್ ರೆಡಿ ಇದ್ದೀನಿ. ಸಹನೆಗೂ ಒಂದು ಮಿತಿ ಇದೆ ರೀ. ನಿಮ್ಮನೆ ಮಾನಕ್ಕೆಲ್ಲ ತೂತು ಕೊಡ್ತಿದ್ದೀರಾ. ಎಲ್ಲೆಲ್ಲಿಂದ ಮುಚ್ಚಿ ಹಾಕ್ಲಿ? ಈಗ ನನ್ನ ಮಗಳ ಮಾನದವರೆಗೆ ಬಂದಿದೆ. ಏನಾಗಿದೆ ಈಗ? ಎಲ್ಲ ಸರಿ ಹೋಯ್ತಲ್ಲ? ಸರಿ ಹೋಯ್ತು ಅಂತ ತಿಳ್ಕೊಂಡಿದ್ದೀರ ಅಷ್ಟೇ. ಚಂದ್ರಗಿರಿಯಿಂದ ಬಂದವರು ವಾಪಸ್ ಹೋದ್ರು. ಆದ್ರೆ ಸೇಡಿನ ಬೆಂಕಿನ ತಲೆಯಲ್ಲಿ ಉರಿಸ್ಕೊಂಡೆ ಹೋಗಿರ್ತಾರೆ. ಮಾಡಿದ ತಪ್ಪು ಬೆದರಿಕೆಯಲ್ಲಿ ಮುಚ್ಚಿ ಹೋಗಲ್ಲ ರೀ. ಇನ್ನೊಂದ್ಸಾರಿ ಬಂದಾಗ ತಾನೆ ನೋಡ್ಕೋತೇನೆ. ನೋಡ್ಕೋತೀರಾ? ಏನ್ ನೋಡ್ಕೋತೀರಾ ನೀವು? ನಿಮ್ ಮಗಳನ್ನ ದೇವರಿಗೆ ಒಪ್ಸಿಂತ ಅವ್ರು ಗಲಾಟೆ ಮಾಡಿದ್ರೆ ಏನ್ರಿ ಮಾಡ್ತೀರಾ? ಈ ಧರ್ಮ ಏನೆದ್ರು ಗುಂಡಿಗೆ ತೋರಿಸ್ಲಿ, ಗೊತ್ತಾಗತ್ತೆ. ಒಬ್ಬನ ಗುಂಡಿಗೆ ಗುಂಡು ತೂರಿದ್ರೆ ಇಡೀ ಚಂದ್ರಗಿರಿ ಊರು ಗುಂಡಿಗೆ ಬಂದಾಗತ್ತೆ. ದುರಹಂಕಾರದ ಮಾತು ಪರಿಹಾರ ಅಲ್ಲ. ನಾಳೆ ಚಂದ್ರಗಿರಿಲಿ ಗೆಜ್ಜೆ ಪೂಜೆಗೆ ನಿಮ್ಮ ಮಗಳು ಬೇಕೇ ಬೇಕು ಅಂತ ಅಲ್ಲಿನ ಜನ ಇಲ್ಲಿ ಬಂದು ಮುಗಿಬಿದ್ರೆ ಹಾಗೇನ್ರಿ ಮಾಡ್ತೀರಾ? ನಿನ್ನ ಮಗನ ತಲೆ ಕಡಿತೀನಿ. ಲಫಂಗ ಮಾಡಿದ ಕೆಲಸದಿಂದ ಇಷ್ಟೆಲ್ಲ ಆಗಿತ್ತು. ಲಫಂಗ ಮಗನ ಕೆಲಸದ ಮೂಲ ಪಟಿಂಗ ಅಪ್ಪನ ಬುದ್ಧಿ ಅನ್ನೋದನ್ನ ಮರಿಬೇಡಿ. ಪಟಿಂಗ ಪಟಿಂಗ ಕಾಡು ಮನೆಗೆ ಎಷ್ಟೆಷ್ಟು ಹೋದ ಧರ್ಮ ಪಟಿಂಗ, ರುಕ್ಮಿಣಿ ಗಂಡ ಪಟಿಂಗ. ನಿನ್ನ ನಾಳೆಗೆ ಕಂಪೌಂಡ್ ದಾಟಿ ಹೋಗ್ತಾ ಇದ್ದೆ ಹುಷ. ಈ ಗಲಾಟೆಗೆಲ್ಲ ಕಾರಣ ಆ ನಿನ್ನ ಮಗ ತಾಳಿ ಕಟ್ಟಿನಲ್ಲ ಆ ಹುಡುಗಿ. ಆ ಹುಡುಗಿ ಸಿಕ್ಕಿದ್ರೆ ಎಲ್ಲವೂ ಪರಿಹಾರ ಆಗ್ತಿತ್ತು. ನನ್ನ ಮಗ ನನ್ನ ಹತ್ರ ಬಾಯ್ ಬಿಡ್ತಾನೆ. ನಿನ್ನ ಹತ್ರ ಬಾಯ್ ಬಿಟ್ಟಿರ್ತಾನಲ್ವಾ? ಗೊತ್ತು, ನಿನ್ನ ಹತ್ರ ಬಾಯ್ ಬಿಟ್ಟಿರ್ತಾನೆ. ಆದ್ರೆ ನೀನು ಗಂಡನ ಹತ್ರ ಬಾಯ್ ಮುಚ್ಚಿಟ್ಟಿರ್ತೀಯ, ಮುಚ್ಚಿಟ್ಟಿರ್ತೀಯ ನೀನು.
ಅರ್ಥ ಆಯ್ತು. ನಿನ್ನ ಸರಗಲ್ಲಿ ಬೆಂಕಿ ಕಟ್ಕೋತಾ ಇದೆಯಾ? ಕಟ್ಕೋ. ನಿನ್ನ ಮೈಗೆ, ಮನೆಗೆ, ಸಂಸಾರಕ್ಕೆ, ಊರಿಗೆ ಬೆಂಕಿ ತಾಕತ್ತಲ್ಲ, ಆಗ ನೀನು ಬಾಯಿ ಬಿಡ್ತೀಯ. ನೀನು ಬಾಯಿ ಬಿಡೋಷ್ಟೊತ್ತಿಗೆ ಎಲ್ಲ ಭಸ್ಮಾಗತ್ತೆ. ನೆನಪಿರಲಿ. ಯಾರೋ ಬಾಗಿಲು ತೆಗಿತಿರೋ ಸೌಂಡ್ ಆಗ್ತಿದೆ. ಅಪ್ಪ ಇಲ್ಲಿಗೆ ಹೊಡ್ತೀನಿ ಏನಿದ್ದ. ಬರ. ಬಾಜಿ ಗಂಡನ್ನ ಕಟ್ಕೊಂಡ್ಮೇಲೆ ಇದನ್ನೇ ಆರಾಮ ಅನ್ಕೋಬೇಕು. ದರೋಡೆಕೋರನ್ನ ಕೈ ಹಿಡ್ದವಳಿಗೆ ಕತ್ಲು ಕೋಣೆ ಅಲ್ಲದೆ ಇನ್ನೆಂತ ಅರಮನೆ ಸಿಗುತ್ತೆ ಹೇಳಿ? ನಿನಗಿಂತ ಸ್ಥಿತಿನ ದೇವರು ಕೊಡಬಾರ್ದಾಗಿತ್ತು ಚಿತ್ರ. ಹೇಗೆ ಮೆರಿಬೇಕಾಗಿತ್ತು? ಅದು ಈ ವಯಸ್ಸಿನಲ್ಲಿ ಜೇನು ಮೇಣ ಥರ ಕರಗಿ ಹೋಗ್ತಾ ಇದೆಯಾ? ಗಂಡನ್ಗೆ ದುಡಿಯೋ ತಾಕತ್ತಿಲ್ಲ, ಗಂಡ ಅನ್ನೋ ಜವಾಬ್ದಾರಿ ನಯ ಪೈಸಷ್ಟು ಇಲ್ಲ. ಅಂತವನ್ನ ಕಟ್ಕೊಂಡು ಕರಗದೆ ಇನ್ನೆಂತ ಬದುಕು ಸಿಗುತ್ತೆ ಹೇಳಿ? ಚಿತ್ರ, ನೀನು ನೋಡಿದ್ರೆ ಅಯ್ಯೋ ಅನಿಸ್ತಿದೆ. ನಾಲಾಯಕ ನನ್ನ ಮಗ, ಅಬ್ಬೆಪಾರಿ ನನ್ನ ಮಗ, ದರಿದ್ರ ನನ್ನ ಮಗ, 3 ಕಾಸಿಗೆ ಯೋಗ್ಯತೆ ಇಲ್ದಿರೋ ಅವನ ಬಗ್ಗೆ ಮಾತಾಡೋದಕ್ಕೆ ಅಸಹ್ಯ ಅನಿಸುತ್ತೆ. ಚಿತ್ರ, ನಿನಗೆ ಗುರು ಸರಿ ಇಲ್ಲ. ನಿನ್ನಂತವಳಿಗೆ ಎಂತ ಗಟ್ಟಿ ಗಂಡ ಸಿಗ್ಬೇಕಾಗಿತ್ತು ಗೊತ್ತಾ? ಅವನ ಅಪ್ಪನ ತಂದವ್ರು ಸಿಗ್ಬೇಕಾಗಿತ್ತು.
ಎಲ್ಲಿದ್ದೀರಿ? ಅತ್ತೆ ಕರೀತಿದ್ದಾರೆ. ಬೇಜವಾಬ್ದಾರಿ ಗಂಡನ್ ಕಟ್ಕೊಂಡ್ರೆ ರಾಣಿ ಅಲ್ಲ, ಆ ರಾಣಿಯಾಗಿ ತೆವಳಬೇಕಷ್ಟೆ. ಯಾಕೆ ನಿರಾಸೆ? ನಾನಿದ್ದೀನಲ್ಲ. ನೀನು ಮೊದಲಿನ ಚಿತ್ರ ಥರ ತೇಲಾಡ್ತ ಹಾರಾಡ್ತ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಆ ಆಸೆ ಎಲ್ಲ ಸತ್ತು ಹೋಗಿದೆ. ಚಿತ್ರ, ನಿನ್ನ ಮೈದುನ ಅದ್ಯಾವುದೋ ಹಳ್ಳಿ ಕುಗ್ಗುನ ಕಟ್ಕೊಂಡು ಬಂದು ಗಲಾಟೆ ಎಬ್ಬಿಸ್ತ. ನಿನಗೆ ನಿನ್ನ ಅತ್ತೆ ಹೇಳಿರ್ಬೇಕಲ್ಲ? ಸ್ವಲ್ಪ ಸ್ವಲ್ಪ ಗೊತ್ತು. ಚಿತ್ರ, ಆ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ನಿನಗೇನಾದ್ರು ಗೊತ್ತಿದೆಯಾ? ಗೊತ್ತಿದೆ. ಈ ಕತ್ಲು ಕೋಣೆ ಅಂದ್ರೆ ಟಿವಿ ಚಾನೆಲ್ ಅಲ್ವಾ ನಿಮ್ಗೆ? ಇನ್ನೂ ನಿನ್ನ ಸಿಟ್ಟು ಹೋಗಿಲ್ವಾ? ಅದು ಸಹಜ. ಈ ಸಿಟ್ಟು ಬೇಕು, ಹೆಣ್ಮಕ್ಳಿಗೆ ಈ ಸಿಟ್ಟು ಬೇಕು. ನಾನಿನ್ನ ಹತ್ರ ಯಾಕೆ ಕೇಳಿದೆ ಅಂದರೆ, ಅವನಿಗೆ ನಿನ್ನ ಕಂಡ್ರೆ ಪ್ರೀತಿ ಗೌರವ ಹೇಳಿರ್ತಾನೆ ಅಂದ್ಕೊಂಡಿದ್ದೀನಿ. ಮಗನಿಂದ ಹೋದ ಮಾನನ ನಿನ್ನಂಥ ಸೊಸೆಯಾದರೂ ಉಳಿಸ್ತಾಳೆ ಅನ್ನೋ ನಂಬಿಕೆ ನಂದು. ಎಲ್ಲಿದ್ದಾಳಂತೆ? ಮಾವ, ನಾನೇ ಒಂದೊಂದ್ಸರಿ ಎಲ್ಲಿದ್ದೀನಿ ಅಂತ ನನಗೇ ಗೊತ್ತಾಗಲ್ಲ. ಎಲ್ಲಿದ್ದೀರಿ ನೀವು? ನನಗೆ ತಲೆ ಬಿಸಿ ಆಗ್ಬಿಟ್ಟಿದೆ. ನಾಳೆ ಹೆಂಗಪ್ಪ ಅಂತ. ಇನ್ನು 5 ದಿನ ಉಳಿದಿರೋದು ಅಮಾವಾಸ್ಯೆಗೆ. ಅಷ್ಟರಲ್ಲಿ ಆ ಧರ್ಮಯ್ಯನ ಮನೆಗೆ ಹೋಗಿ ಬೇರೆ ಯಾರು ಹುಡುಗಿನ ಕರ್ಕೊಂಬಂದು ಅರ್ಕೆ ತೀರಿಸ್ಬೇಕು. ಇದು ನಮ್ಮ ಕೈಲಿ ಸಾಧ್ಯನಾ? ಪಂಚಾಯತಿಲಿ ಸುಮ್ಮನೆ ಕೂತಿದ್ದೆ, ಅಲ್ಲಿ ಹೇಳ್ಬೇಕಿತ್ತು 1 ತಿಂಗಳು ಟೈಮ್ ಕೊಡಿ ಅಂತ. ಜಾಡ್ಸೋದಿದ್ರು. ಈಗಾಗಿರೋ ಅನಾಚಾರನೇ ಸಾಕಾಗಿದೆ. ಅಲ್ಲಿ ಮಾತಾಡಕ್ ಬಾಯಿ ಬಂದಿದ್ದ, ನೀನೇ ಹೇಳು. ಏನ್ ಅನಾಚಾರ? ಸಾಕ್ ಸುಮ್ನಿರೇ ಮಂಜೆ. ಈಗ ನಮ್ಮ ಮುಖಕ್ಕೆ ಮಸಿ ಬಳ್ದೋಗಿದ್ ಸಾಲ್ದ? ದೇವ್ರಿಗೆ ಕವಡೆ ಕಾಸಿನ ಕಿಮ್ಮತ್ ಇಲ್ದಂಗ್ ಮಾಡೋದ್ಲು, ನಮ್ ಮಾನ ಕಳೆದ್ಲು. ಅವಳು ಓಡೋಗೋ ಬದಲು ನಂಗೊಂಚೂರು ವಿಷನಾದ್ರೂ ಕೊಟ್ಟೋಗಿದ್ರೆ ಚೆನ್ನಾಗಿರೋದು. ಏನ್ ಮಾಡ್ತಿದ್ದೆ? ಮಗ್ಳಿಗೆ ಕುಡಿಸ್ತಾ ಇದ್ಯಾ? ನಾನೇ ಕುಡಿತಿದ್ದೆ. ಇದನ್ನ ನೋಡಕ್ ಬದುಕಿರ್ಬೇಕಾ? ಸಾರಾಗಿ ಹಾಕೊಟ್ಬಿಟ್ಟಿದ್ರೆ ಕುಡ್ಸಕ್ಕಾಗ್ಬಿಡ್ತಿದ್ದೆ. ಆಮೇಲೆ ಬೇಕಾದ್ರೆ ಅವ್ಳು ನೋಡಕ್ಬೋದಾಗಿತ್ತು. ಸದ್ಯ ಓಡ್ ಹೋದ್ಲು ಬಿಡಿ. ಮೈ ಮಾರ್ಕೊಂಡ್ ಬದುಕೋದ್ಕಿಂತ ಎಲ್ಲಾದ್ರೂ ಒಂದ್ ಒಳ್ಳೆ ಜೀವನ ಮಾಡ್ಲಿ. ಅವಳೇನೋ ಓಡೋದ್ಲು, ಈಗ ಅನುಭವಿಸ್ತಿರೋದು ನಾವ್ ತಾನೇ. ಏನ್ ಅನ್ಭವಿಸ್ತಾ ಇದೀರಿ? ಕಲ್ಪಿ ಏನ್ ಮೋಸ ಮಾಡಿದಾಳೆ? ನಿಮ್ ಹಣ ನಿಮಗ್ ಬಂತಾ? ನಿಮ್ ಸಾಲ ತೀರ್ತಾ? ಅಪ್ಪಂಗೆ ಕಂಠ ಪೂರ್ತಿ ಕುಡಿಯೋದಕ್ಕಾಯ್ತಾ? ಆದ್ರೆ ಈ ಕಷ್ಟ ಇದನ್ನ ಯಾರು ಅನುಭವಿಸೋರು? ಬೆಳಗ್ಗೆನೆ ಆ ಧರ್ಮಯ್ಯನ ಮನೆಗೆ ಹೋಗ್ಬೇಕು. ಇನ್ನ ಕೋವಿ ಧರ್ಮಯ್ಯ ಹೇಗೆ ಆಡ್ತಾನೋ ಏನೋ. ಕಲ್ಪನೆ ಸಿಕ್ಬಿಟ್ರೆ ಸಾಕಪ್ಪ ದೇವ್ರೇ. ಸಿಕ್ಬಿಟ್ರೆ ಅಂತ ರಾಗ ಎಳಿಬೇಡ. ಕಲ್ಪಿನ ನಿನ್ ಗಂಡ ಇನ್ನೊಂದ್ಸಲ ಮಾರೋದಕ್ಕೂ ಹೇಸೋನಲ್ಲ.